ನಮ್ಮ ಜೊತೆ ಶಾಸಕ ನಾಗೇಂದ್ರ ಅವರು ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈ ಮುಂಚೆ ನೀವು ಸಚಿವರಾಗಿದ್ದೀರಿ, ಮತ್ತೆ ಆಕಾಂಕ್ಷಿಯಾಗಿದ್ದರೆ ಈಗ ನೂತನ CM DK ಶಿವಕುಮಾರ್ ಅವರು ಆಗ್ತಿದ್ದಾರೆ. ಅವರ ಸಂಪುಟದಲ್ಲಿ ಮತ್ತೆ ನಿಮ್ಗೆ ಅವಕಾಶ ಸಿಗುವಂಥ ನಿರೀಕ್ಷೆ ಇದೆಯಾ ಅಂತ? ನಿರೀಕ್ಷೆಯಲ್ಲಿ ನಮ್ಮ ಹೈಕಮಾಂಡ್ ತೀರ್ಮಾನದ ಮೇಲೆ ಇರುತ್ತೆ. ಇವತ್ತು ನಿರೀಕ್ಷೆ ಅಂತೆಲ್ಲ ಆಸೆ ಪ್ರತಿಯೊಬ್ಬರಿಗೂ ಇರುತ್ತೆ. ಇವತ್ತು ಶಾಸಕನಾದವರೆಲ್ಲರೂ ಕೂಡ ಮಂತ್ರಿ ಆಗಬೇಕನ್ನುವಂಥದ್ದು, ಆಡಳಿತ ಕೂಡ ಚೆನ್ನಾಗಿ ಕೊಡಬೇಕು, ಅಭಿವೃದ್ಧಿ ಆಗಬೇಕಂತೇಳಿ ಇರೋದು, ಆಡಳಿತದಲ್ಲಿ ಇರೋದೇ ಒಂದು ಮುಖ್ಯ ಅಂತೇಳಿ ಅನ್ಕೊತಾ ಇರ್ತಾರೆ. ಆ ರೀತಿಯಾಗಿ ನಾನು ಕೂಡ ಈ ಬಾರಿ ನಾನು ಕೂಡ ಇಲ್ಲಿ ಸಚಿವನಾಗ್ತೀನಿ ಅಂತೇಳಿ ನಿರೀಕ್ಷೆಯಲ್ಲಿದ್ದೀನಿ. ಬಟ್ ಅದೆಲ್ಲ ಕೂಡ ಯಾವುದೇ ಕೂಡ ನಾವು ಎಷ್ಟೇ ನಿರೀಕ್ಷೆಯಲ್ಲಿದ್ದರೂ ಕೂಡ ನಮ್ಮ ಹೈಕಮಾಂಡ್ ಅಂತಿಮವಾಗಿ ಇವತ್ತು ಮುಖ್ಯಮಂತ್ರಿಗಳನ್ನೇ ಬದಲು ಮಾಡುವಂಥ ಶಕ್ತಿ ನಮಗೆ ಹೈಕಮಾಂಡ್ಗಿದೆ. ಇವತ್ತು ಹೈಕಮಾಂಡ್ ಏನು ತೀರ್ಮಾನ ತಗುತ್ತೋ ಅದಕ್ಕೆ ನಾವು ಬದ್ಧವಾಗಿರ್ತೀವಿ. ನಾವು DK ಅವ್ರನ್ನ ಭೇಟಿಯಾಗಿ ಬಂದ್ರಿ, ಏನು ಹೇಳಿದ್ರು, ಏನು ಮಾತಾಡಿದ್ರು, ಮುಂದಿನ ಯಾವ ರೀತಿ ಇರುತ್ತೆ ಅಂತ? ಇಲ್ಲ, ಖಂಡಿತವಾಗಿ ಅವರು ಕೂಡ ಇವತ್ತು ಡೆಲ್ಲಿ ಪ್ರಯಾಣ ಬೆಳೆಸ್ತಾ ಇದ್ರು. ಇವತ್ತು ಅವರಿಗೆ ಇವತ್ತು ನಾವು ಏನೂ ಮಾತಾಡಿಲ್ಲ. ನಮ್ಮ ಜಿಲ್ಲೆ ಶಾಸಕರೆಲ್ಲ ಕೂಡ ಬಂದಿದ್ದೀವಿ. ಇವತ್ತು ಅವ್ರಿಗೊಂದು ವಿಶ್ ಮಾಡಿದ್ದೀವಿ. ಈ ನಾಡಿನ ಜನತೆಗೆ, ಕರ್ನಾಟಕಕ್ಕೆ ಒಂದು ಅದ್ಭುತವಾದಂಥ ಒಂದು ಆಡಳಿತವನ್ನು ಕೊಡ್ತಾರೆ ಅಂತೇಳಿ ಭಾಳ ದೊಡ್ಡ ನಂಬಿಕೆ ಇದೆ. ಯಾಕಂದರೆ ಈಗಾಗಲೇ ಕೂಡ ಅವರು KPCCಯಲ್ಲಿ ಯಾವ ರೀತಿ ಕೆಲಸ ಮಾಡಿದಾರೋ ತಮಗೆ ಇಡೀ ರಾಜ್ಯದ ಜನತೆಗೆ ಗೊತ್ತು. ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬ ಅಧ್ಯಕ್ಷರಾಗಿ ಇವತ್ತು ಕಾಂಗ್ರೆಸ್ ಪಕ್ಷದ ಶಾಸಕರನ್ನು ಗೆಲ್ಲಿಸುವುದರಿಂದ ಹಿಡಿದು ಇವತ್ತು ಒಂದು ಗುಡ್ ಆರ್ಗನೈಸರ್ ಆಗಿ ಇವತ್ತು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಬಹುಶಃ ನಿರೀಕ್ಷೆ ನನಗೆ ಇದೆ, ಈ ರಾಜ್ಯಕ್ಕೆ ಕೂಡ ಒಂದು ಒಳ್ಳೆ ಅದ್ಭುತವಾದಂಥ ಆಡಳಿತ ಕೊಡ್ತಾರೆ ಅಂತೇಳಿ ಭಾಳ ದೊಡ್ಡ ನಿರೀಕ್ಷೆಯಲ್ಲಿದೆ. ಮತ್ತು ಈಗ CM ಸಿದ್ದರಾಮಯ್ಯ ಅವರು ರಾಜೀನಾಮೆ ನೀಡಿದ್ದಾರೆ, ಮುಂದಿನ ಅವ್ರಿಗೆ ಯಾವ ರೀತಿ ಸಪೋರ್ಟ್ ಇರುತ್ತೆ ಮತ್ತು ಅವರು ಮುಂದಿನ ನಡೆಯಲು ಹೇಗಿರುತ್ತೆ ಅನ್ನೋಂಥದ್ದು ನಿಮಗೆಲ್ಲ? ಖಂಡಿತವಾಗಿ ಅದನ್ನೆಲ್ಲ ಕೂಡ ನಾವು ಸಾಯೋವರು ಕೂಡ ಸಿದ್ದರಾಮಯ್ಯ ಸಾಹೇಬರ ಜೊತೆಯಲ್ಲಿರ್ತೀವಿ. ನಾವು ಯಾವತ್ತೂ ಕೂಡ ಅವ್ರನ್ನ ಬಿಟ್ಟು ಹೋಗೋದಿಲ್ಲ. ಯಾಕಂದರೆ ಅವರು ಈ ನಾಡಿಗೆ ಒಂದು ಅದ್ಭುತವಾದಂಥ ದೇವರಾಜರ ನಂತರ ಅತ್ಯಂತ ಹೆಚ್ಚಿನ ಮುಖ್ಯಮಂತ್ರಿ ಅವಧಿಯಾಗಿ ಇವತ್ತು ಅವರು ಬಂದಿದ್ದಾರೆ. ಅದು ಅಹಿಂದ ಅನ್ನುವಂಥ ಒಂದು ಬೆಂಬಲವನ್ನು ಇಟ್ಕೊಂಡು ಇವತ್ತು ಈ ರಾಜ್ಯಕ್ಕೆ ಒಂದು ಭಾಳ ಅದ್ಭುತವಾದಂಥ ಒಂದು ಕೊಡುಗೆಯನ್ನು ಕೊಟ್ಟು ಭಾಳ ಅದ್ಭುತವಾದ ಆಡಳಿತವನ್ನು ಕೊಟ್ಟಿದ್ದಾರೆ ಇವತ್ತು. ಅದರಿಂದ ನನಗೆ ಬಹುಶಃ ಅವರಿಗೆ ನಮ್ಮ ಹೈಕಮಾಂಡ್ ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ಅವರಿಗೆ ಒಂದು ಮನ್ನಣೆ ಕೊಡುತ್ತೆ. ಯಾಕಂದರೆ ಈ ರಾಜ್ಯದಲ್ಲಿ ಯಾವ ರೀತಿ ಕೆಲಸ ಮಾಡಿದಾರೋ ಅವ್ರಿಗೂ ಕೂಡ ಮುಂದಿನ ದಿನಗಳಲ್ಲಿ ನಮ್ಮ ಹೈಕಮಾಂಡ್ ಅವ್ರಿಗೆ ಯಾವ ಸ್ಥಾನಮಾನಗಳು ಕೊಡಬೇಕಂತೇಳಿ ಈಗಾಗಲೇ ತೀರ್ಮಾನ ಮಾಡ್ಕೊಂಡಿರ್ತಾರೆ. ಅದು ಬಹುಶಃ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ನಮಗೆಲ್ಲ ಕೂಡ. ಸರ್, ಈ ಸಂಪುಟದಲ್ಲಿ ಪಕ್ಕ ಸಿಗುತ್ತಾ ಅನ್ನೋಂಥದ್ದು ಇದೆಯಾ, ಹೇಗೆ ಅಂತ ಸರ್? ಮತ್ತೆ ನಾವು ಹೈಕಮಾಂಡ್ ಮೇಲೆ ನಮ್ಮ ನಿರ್ಧಾರ ಆಗುತ್ತೆ. ನಮ್ಮ ಪಕ್ಷ ಇವತ್ತು ಮುಖ್ಯಮಂತ್ರಿಯಿಂದ ಹಾದಿಯಿಂದ ಹಿಡಿದು ನಮ್ಮ ಶಾಸಕರೆಲ್ಲ ಕೂಡ ನಾವೆಲ್ಲರೂ ಕೂಡ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧವಾಗಿರ್ತೀವಿ. ಥ್ಯಾಂಕ್ ಯು. ಇದಿಷ್ಟು ಶಾಸಕ ನಾಗೇಂದ್ರ ಅವರ ಮಾತು. ಕ್ಯಾಮರಾ ಪರ್ಸನ್ ಜೊತೆ ಮಾದೇಶ್, ನ್ಯೂಸ್ 18 ಕನ್ನಡ, ಬೆಂಗಳೂರು.